ನಮಸ್ಕಾರ. ಕೆಲವು ಪ್ರಯಾಣಗಳು ಕೇವಲ ನೆನಪಾಗಿ ಉಳಿಯೋದಿಲ್ಲ, ಅವು ಮನಸ್ಸಿನ ಆಳದಲ್ಲಿ ಶಾಶ್ವತವಾಗಿ ಉಳಿಯೋ ಅನುಭವಗಳಾಗ್ತವೆ. ಹಾಗೆಯೇ ಕೆಲವು ಸಿನಿಮಾಗಳು ಕೇವಲ ಮನರಂಜನೆ ನೀಡೋದಿಲ್ಲ, ಅವು ಬದುಕಿನ ಮೌಲ್ಯಗಳನ್ನು ಮೌನವಾಗಿ ಮನಗಳಿಗೆ ತಲುಪಿಸ್ತವೆ. ಅಂಥ ಒಂದು ಅದ್ಭುತ ಅನುಭವವೇ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ತನ್ನ ಮಡಲಿಗೆ ಸೇರಿಸಿಕೊಂಡ ನಮ್ಮ ಹೆಮ್ಮೆಯ ಸಿನಿಮಾ ಅಮರ ಚಿತ್ರ ಕಥೆ. ನಾನು ಮತ್ತು ನನ್ನ ಜೀವನ ಸಂಗಾತಿ ವೈಶಾಲಿಗೆ ಈ ಚಿತ್ರದಲ್ಲಿ ಹಿರಿಯ ದಂಪತಿಗಳಾಗಿ ಅಭಿನಯಿಸೋ ಸೌಭಾಗ್ಯ ನಮಗೆ ಸಿಕ್ತು. ಚಿತ್ರೀಕರಣದ ಒಂದು ವಿಶೇಷ ಕ್ಷಣ ಅದು ಇಂದಿಗೂ ನಮ್ಮ ಕಣ್ಮುಂದೆ ಜೀವಂತವಾಗಿದೆ. ನಮಗೆ ಮೇಕಪ್ ಮಾಡಿದ್ದು ಸಾಮಾನ್ಯ ಮೇಕಪ್ ರೂಮ್ ಅಲ್ಲ, ಚಲಿಸ್ತಾ ಇರೋ ಬಸ್ನಲ್ಲಿ, ತಿರುವಾದ ಘಟ್ಟದ ರಸ್ತೆಯಲ್ಲಿ ಸಾಗುತ್ತಿದ್ದ ಬಸ್ನ ಒಳಗೇ ನಾವಿಬ್ಬರೂ ಮೇಕಪ್ ಮಾಡಿಕೊಂಡು ಪಾತ್ರಗಳ ಲೋಕಕ್ಕೆ ಪ್ರವೇಶಿಸ್ತಾ ಇದ್ವಿ. ವಾಹನದ ಚಾಲನೆಯ ನಡುವೆನೇ ಮೇಕಪ್ ಕಲಾವಿದರ ಕೈಗಳಲ್ಲಿ ಸೃಷ್ಟಿಯಾಗ್ತಾ ಇದ್ದ ಪಾತ್ರಗಳು, ನಮ್ಮ ಮುಖದಲ್ಲಿ ಮೂಡುತ್ತಿದ್ದ ವಯಸ್ಸಿನ ಭಾವಗಳು ಎಲ್ಲವೂ ಒಂದು ವಿಚಿತ್ರವಾದ ಕಲಾ ಯಾತ್ರೆ ಅಂತಿತ್ತು. ನಾನು ಮತ್ತು ವೈಶಾಲಿ ಒಬ್ಬರನ್ನೊಬ್ಬರು ನೋಡಿ ನಗ್ತಾ ಇದ್ವಿ. ನಂತರ ಅದೇ ಬಸ್ಸಿನೊಳಗೆ ಆರಂಭವಾಯಿತು ಒಂದು ಭಾವನಾತ್ಮಕ ದೃಶ್ಯದ ಚಿತ್ರೀಕರಣ. ನಾವಿಬ್ಬರು ಹಿರಿಯ ದಂಪತಿಗಳು, ಬದುಕಿನ ಅನುಭವಗಳನ್ನು ಹಂಚಿಕೊಳ್ಳೋ ಎರಡು ಜೀವಗಳು. ನಮ್ಮ ಮಾತುಗಳಲ್ಲಿ ವರ್ಷಗಳ ನೆನಪುಗಳಿದ್ದುವು, ಸಂಬಂಧಗಳ ಸೌಂದರ್ಯವಿತ್ತು, ಪ್ರೀತಿಯ ಮೌನ ಸತ್ಯವಿತ್ತು, ಒಟ್ಟಾಗಿ ಬದುಕಿದ ಉಸಿರಿತ್ತು. ನಮ್ಮ ಹಿಂದೆ ಕುಳಿತಿದ್ದ ಚಿತ್ರದ ನಾಯಕ ಮತ್ತು ನಾಯಕಿ ನಮ್ಮ ಮಾತುಗಳನ್ನು ಮೌನವಾಗಿ ಆಲಿಸ್ತಾ ಇದ್ದರು. ಒಂದು ತಲೆಮಾರಿನ ಅನುಭವ ಮತ್ತೊಂದು ತಲೆಮಾರಿಗೆ ಪಾಠವಾಗುವ ಕ್ಷಣ ಅದು. ಜೀವನವನ್ನು ಪುಸ್ತಕಗಳಲ್ಲಿ ಮಾತ್ರ ಕಲಿಯಲಿಕ್ಕೆ ಸಾಧ್ಯವಿಲ್ಲ. ಕೆಲವೊಮ್ಮೆ ಒಬ್ಬ ಹಿರಿಯ ದಂಪತಿಯ ಸರಳ ಮಾತುಕತೆಯಲ್ಲೇ ಬದುಕಿನ ಅರ್ಥ ಸಿಕ್ಕಿಬಿಡುತ್ತದೆ. ಆ ದೃಶ್ಯದಲ್ಲಿ ಸಂಭಾಷಣೆಗಿಂತ ಜಾಸ್ತಿ ಭಾವನೆಗಳು ಅಪಾರವಾಗಿದ್ದವು. ಬಸ್ಸು ಸಾಗ್ತಾ ಇತ್ತು, ಹೊರಗೆ ಹಸಿರು ಪ್ರಕೃತಿ, ಚಿತ್ರದ ಪ್ರತಿಯೊಂದು ಕ್ಷಣದಲ್ಲೂ ಸ್ನೇಹದ ಒಂದು ಬಿಸಿ ಇತ್ತು. ನಮ್ಮ ಬೆನಕದ ಸ್ನೇಹಿತರು ಚಿತ್ರತಂಡದ ಜೊತೆಗೆ ಬೆರೆತು ಪೂರ್ತಿ ದಿನವನ್ನು ಹಬ್ಬದಂತಾಗಿಸಿದ್ರು. ನಿರ್ದೇಶಕ ಸಾಗರ್ ಅವರ ದೃಷ್ಟಿ ಪ್ರತಿಯೊಂದು ದೃಶ್ಯಕ್ಕೂ ಆತ್ಮ ನೀಡಿತು. ಗೆಳೆಯ ನಿರ್ಮಾಪಕ ಯದುರಾಜ್ ಅವರ ಕನಸು ಸುಂದರ ಕಲಾಕೃತಿಯಾಗಿ ಅರಳಿತು. ಪ್ರಕೃತಿ, ಭಾವನೆ, ಸಂಬಂಧಗಳು, ಮೌನ ಎಲ್ಲವೂ ಒಂದೇ ನೂಲಿನಲ್ಲಿ ಕಟ್ಟಿದ ಹಾರದಂತೆ ಈ ಸಿನಿಮಾ ಮೂಡಿಬಂದಿದೆ. ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಬಂದಾಗ ಅದು ಕೇವಲ ಚಿತ್ರದ ಗೆಲುವಾಗಿರದೆ, ಅದು ಕನ್ನಡ ಮಣ್ಣಿನ ಭಾವನೆಗಳ ಗೆಲುವಾಗಿತ್ತು, ಅದು ಮಾನವೀಯ ಸಂಬಂಧಗಳ ಗೆಲುವಾಗಿತ್ತು. ನಾನು ಮತ್ತು ವೈಶಾಲಿ ಈ ಚಿತ್ರದ ಒಂದು ಚಿಕ್ಕ ಭಾಗವಾಗಿರುವುದೇ ನಮಗೆ ದೊಡ್ಡ ಸಂತೋಷವಾಗಿತ್ತು. ಇಂದಿಗೂ ಆ ಚಲಿಸ್ತಾ ಇದ್ದ ಬಸ್ಸು ನೆನಪಾಗ್ತದೆ, ಮೇಕಪ್ ಕನ್ನಡಿಯಲ್ಲಿರೋ ನಮ್ಮ ಮುಖಗಳು ನೆನಪಾಗ್ತವೆ, ಘಟ್ಟದ ರಸ್ತೆ, ಶೃಂಗೇರಿಯ ಪ್ರಕೃತಿ ನೆನಪಾಗ್ತದೆ. ಕೆಲವು ನೆನಪುಗಳಿಗೆ ವಯಸ್ಸಾಗೋದೇ ಇಲ್ಲ, ಅವು ಕಾಲ ಕಳೆದಂತೆ ಇನ್ನಷ್ಟು ಸುಂದರವಾಗ್ತವೆ. ಅಮರ ಚಿತ್ರ ಕಥೆ ಅಂತಹ ಒಂದು ಅಮರ ನೆನಪು. ಜೀವನದಲ್ಲಿ ಜೊತೆಯಾಗಿ ನಡೆದ ನಾನು ಮತ್ತು ವೈಶಾಲಿ ಬೆಳ್ಳಿ ಪರದೆಯ ಮೇಲೂ ಒಂದೇ ಭಾವನೆಯ ಎರಡು ಹೃದಯಗಳಾಗಿ ಮೂಡಿ ಬಂದ ಕ್ಷಣಗಳು ಇಂದಿಗೂ ಮನದಾಳದಲ್ಲಿ ಮೃದುವಾಗಿ ಮೊಳಗ್ತವೆ. ಪಶ್ಚಿಮ ಘಟ್ಟಗಳ ಹಸಿರು ಮಡಿಲಲ್ಲಿ, ಬೆಟ್ಟಗಳ ನಡುವೆ, ಶೃಂಗೇರಿಯ ಸುತ್ತಲಿನ ಆ ದಿವ್ಯ ಪ್ರಕೃತಿ ತಾಣಗಳಲ್ಲಿ ನಮ್ಮ ಸಿನಿಮಾ ಜೀವ ಪಡೆದುಕೊಳ್ತಾ ಇತ್ತು. ಪಶ್ಚಿಮ ಘಟ್ಟದ ಬೆಟ್ಟಗಳ ಸಾಲು, ಬೆಳಗಿನ ಗಾಳಿ, ಮರಗಳ ಹಕ್ಕಿಗಳ ಉಲಿವು, ಮಳೆಯ ಸುಗಂಧ, ಹೀಗೆ ಎಲ್ಲವೂ ಸೇರಿ ಪ್ರಕೃತಿಯೇ ಆ ಸಿನಿಮಾದ ಮೌನ ಸಂಗೀತವಾಗಿತ್ತು. ಅಮರ ಚಿತ್ರಕಥೆಯ ಅದ್ಭುತ ಪ್ರಯಾಣದ ಭಾಗವಾದ ನಿರ್ಮಾಪಕರು, ನಿರ್ದೇಶಕರು, ಕಲಾವಿದರು, ತಾಂತ್ರಿಕರು, ನಮ್ಮ ಬೆನಕ ಸ್ನೇಹಿತರು ಮತ್ತು ಈ ಚಿತ್ರವನ್ನು ಪ್ರೀತಿಸಿದ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳು.
ತಪಸ್ಸಿನಂತೆ ನಿರಂತರ ನಿರರ್ಗಳ ನಿಷ್ಕಲ್ಮಶ ನಿತ್ಯ ಸತ್ಯವೇ ಪ್ರೀತಿ. ಪ್ರೀತಿಗೆ ಮನ್ಸಿದ್ರೆ ಸಾಕು, ವಯಸ್ಸಲ್ಲ. ಓಹೋ, ಅಮರ ಕವಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ನೆನಪುಗಳ ಯಾತ್ರೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.